ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMS ಸ್ಯಾಟ್ ಪೇಪರ್ 2 ಇದರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 5 ಕ್ಷೇತ್ರ ಗಣಿತ ಮೆನ್ಸುರೇಷನ್ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಸೊ ಇಲ್ಲಿ ಕ್ಷೇತ್ರಗಣಿತ 82ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಏನಿದೆ 82ನೇ ಪ್ರಶ್ನೆ. ಒಂದು ಕಾರಿನ ಚಕ್ರದ ತ್ರಿಜ್ಯವು 38 ಸೆಂಟಿಮೀಟರ್ ಆಗಿದೆ. ಚಕ್ರವು 120 ಸಾರಿ ಉರುಳಿದಾಗ ಚಕ್ರವು ಚಲಿಸಿದ ದೂರವೆಷ್ಟು? ಕಾರಿನ ತ್ರಿಜ್ಯ ಕೊಟ್ಟಿದ್ದಾರೆ. ಸೊ ಚಕ್ರ 120 ಬಾರಿ ಉರುಳಿದಾಗ ಚಕ್ರವು ಚಲಿಸಿದ ದೂರ ಎಷ್ಟು? ತ್ರಿಜ್ಯ ಕೊಟ್ಟಿರೋದ್ರಿಂದ ನಾವು ಆ ಚಕ್ರದ ಪರಿಧಿನ ಕಂಡುಹಿಡಿದ್ರೆ ಬಂದಿರತಕ್ಕಂಥ ಪರಿಧಿನ 120ರಿಂದ ಗುಣಿಸಿದರೆ ನಮಗೆ ಉತ್ತರ ಸಿಗುತ್ತೆ. ಆಪ್ಷನ್ ಡಿ. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಆರ್ ತ್ರಿಜ್ಯ 38 ಸೆಂಟಿಮೀಟರ್ ಇದೆ. ಚಕ್ರದ ಸುತ್ತಳತೆ ಅಂದರೆ ಪರಿಧಿ C=2πr ಫಾರ್ಮುಲಾ ಹಾಕಬೇಕು. C=2 π ಅಂದರೆ 22/7 × 38. ಇವೆರಡು ಗುಣಿಸಿದ್ರೆ 44 ಆಗುತ್ತೆ. 38/7 ಮಾಡಿದ್ರೆ 5.428 ಬರುತ್ತೆ. ಇವೆರಡನ್ನು ಗುಣಿಸಿ 238.832 ಸೆಂಟಿಮೀಟರ್ ಬರುತ್ತೆ. ಇದು ಚಕ್ರದ ಸುತ್ತಳತೆ, ಒಂದು ರೌಂಡ್ ಆಗುತ್ತೆ. ಚಕ್ರವು 120 ಸಾರಿ ಉರುಳಿದಾಗ ಚಕ್ರವು ಚಲಿಸಿದ ದೂರ ಎಷ್ಟು ಅಂದರೆ 238.832ಗೆ 120ರಿಂದ ಗುಣಿಸ್ಬೇಕು. ಗುಣಿಸಿದಾಗ 28,659.84 ಸೆಂಟಿಮೀಟರ್ ಬರುತ್ತೆ. ಇದು ಆಪ್ಷನಲ್ಲಿ ಇಲ್ಲ. ಯಾಕೆ ಅಂದರೆ ನೋಡೋಣ. ಅಂದರೆ ಇಲ್ಲಿ ನಂಬರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಶಾರ್ಟ್ ಮಾಡಿ ಬರೋದ್ರಿಂದ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಅದಕ್ಕೆ ನಾನು ಅಥವಾ ಮಾಡಿದ್ದೀನಿ. ಸೇಮು C=2πr, C=2 × 22/7 × 38. ಸೊ ಇವೆರಡು ಗುಣಿಸಿ 44 × 38/7. ಇವೆರಡು ಗುಣಿಸಿ 1672 ಬರುತ್ತೆ. ಇದನ್ನ 7ರಿಂದ ಭಾಗಿಸಿದ್ರೆ 238.857143 ಬರುತ್ತೆ. ಇಷ್ಟನ್ನು ಹಾಕಿರೋದ್ರಿಂದ ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಸೊ ಇದನ್ನು 120ರಿಂದ ಗುಣಿಸಿದ್ರೆ 28,662.8572 ಸೆಂಟಿಮೀಟರ್ ಬರುತ್ತೆ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ, 28,662.8 ಸೆಂಟಿಮೀಟರ್. ಸೊ 82ನೇ ಪ್ರಶ್ನೆಗೆ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 83ನೇ ಪ್ರಶ್ನೆ. ಎರಡು ಚೌಕಗಳ ಸುತ್ತಳತೆಯು 12 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಆಗಿದೆ. ಆ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತದಷ್ಟೇ ವಿಸ್ತೀರ್ಣವನ್ನು ಹೊಂದಿರುವ ಚೌಕದ ಒಂದು ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ 5 ಸೆಂಟಿಮೀಟರ್ ಬರುತ್ತೆ. ಹೇಗೆ ಅಂತ ನೋಡೋಣ. ಸೊ ಒಂದು ಚೌಕದ ಸುತ್ತಳತೆ =4a ಕೊಟ್ಟಿದ್ದಾರೆ, 12 ಅಂತ. ಸೊ 4a 12 4a. ಚೌಕದ ಸುತ್ತಳತೆ ಸೂತ್ರ 4 × ಬಾಹು ಅಂತೇಳಿ. ಸೊ A=12/4. ಒಂದು ಬಾಹು ಎ 3 ಸೆಂಟಿಮೀಟರ್ ಬರುತ್ತೆ. ಚೌಕದ ಸುತ್ತಳತೆ 12 ಇದ್ದಾಗ ಬಾಹುವಿನ ಅಳತೆ 3 ಸೆಂಟಿಮೀಟರ್. ಇನ್ನೊಂದು ಚೌಕದ ಸುತ್ತಳತೆ 16 ಇದ್ದಾಗ ಅದರ ಬಾಹುವಿನ ಅಳತೆ 4 ಸೆಂಟಿಮೀಟರ್ ಬರುತ್ತೆ. ಸೇಮ್ ಫಾರ್ಮುಲಾ ಹಾಕಿದೆ. ಚೌಕದ ಸುತ್ತಳತೆ =4 × ಬಾಹು ಎ ಅಂದರೆ ಬಾಹು. ಇನ್ನೊಂದು ಚೌಕದ್ದು 16 ಇದೆ, =4a. ಸೊ A=16/4, 4 16, A=4. ಸೊ ಒಂದು ಚೌಕದ ವಿಸ್ತೀರ್ಣ, ಇದು ಸುತ್ತಳತೆ ಇತ್ತು. ಈಗ ವಿಸ್ತೀರ್ಣ ನೋಡೋಣ. ಒಂದು ಚೌಕದ ವಿಸ್ತೀರ್ಣ A × A ಫಾರ್ಮುಲಾ. ಇನ್ನೊಂದು ಚೌಕದ ವಿಸ್ತೀರ್ಣ A × A. ಸೊ ಇಲ್ಲಿ A 3 ಇದೆ, 3 × 3 9 ಆಗುತ್ತೆ. ಇಲ್ಲಿ 4 ಇದೆ, 4 × 4 16 ಆಗುತ್ತೆ. ಸೊ ಇಲ್ಲಿ ಎರಡು ಚೌಕಗಳ ವಿಸ್ತೀರ್ಣ ನಮಗೆ ಸಿಕ್ತು. ಹಾಗಾದರೆ ಏನಿದೆ ಕಂಡೀಷನ್? ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತದಷ್ಟೇ ವಿಸ್ತೀರ್ಣವನ್ನು ಹೊಂದಿರುವ ಒಂದು ಬಾಹುವಿನ ಅಳತೆ. ಸೊ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತದಷ್ಟೇ ವಿಸ್ತೀರ್ಣವನ್ನು ಹೊಂದಿರುವ ಒಂದು ಬಾಹುವಿನ ಅಳತೆ ಅಂದರೆ ಇವೆರಡು ವಿಸ್ತೀರ್ಣ ಕೂಡಿಸ್ಬೇಕು. ಕೂಡಿಸಿದಾಗ ಇನ್ನೊಂದು ಚೌಕದ ವಿಸ್ತೀರ್ಣ ನಮಗೆ ಸಿಗುತ್ತೆ. ಆ ಚೌಕದ ವಿಸ್ತೀರ್ಣದ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 9 + 16 ಕೂಡಿಸಿ 25 ಬರುತ್ತೆ. ಇಲ್ಲಿ A × A ಅಂದರೆ ಚೌಕದ ವಿಸ್ತೀರ್ಣದ ಸೂತ್ರ. ಸೊ A² = 25 ಆದರೆ A=5 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ, 5 ಸೆಂಟಿಮೀಟರ್. ಸೊ 83ಕ್ಕೆ ಆಪ್ಷನ್ ಬಿ 5 ಸೆಂಟಿಮೀಟರ್ ಸರಿಯಾದ ಉತ್ತರ. 84ನೇ ಪ್ರಶ್ನೆ ಬರೋಣ. ಒಂದು ಆಯತದ ಉದ್ದ ಮತ್ತು ಅಗಲದ ಅನುಪಾತವು 1:2 ಮತ್ತು ಆಯತದ ಸುತ್ತಳತೆಯು 24 ಸೆಂಟಿಮೀಟರ್ ಆದಾಗ ಆಯತದ ವಿಕರ್ಣದ ಉದ್ದವು ಎಷ್ಟು ಅಂತ ಕೇಳಿದರೆ ಆನ್ಸರ್ 4√5 ಸೆಂಟಿಮೀಟರ್ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇದು ಆಯತದ ಚಿತ್ರ. ಉದ್ದ ಮತ್ತು ಅಗಲದ ಅನುಪಾತ ಎಷ್ಟಿದೆ ಅಂದರೆ 1:2. ಸೊ ಅಗಲ 1 ಆದರೆ ಉದ್ದ 2 ಅಂತ ತಗೊಂಡ್ರೆ ಅಗಲ x, ಉದ್ದ 2x ಆಗಿರುತ್ತೆ. 1:2 ಅಂತ ತಗೊಂಡ್ರೆ ವಿಕರ್ಣ AC ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು.
ಅವರು ನಮಗೆ ಆಯತದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಆಯತದ ಸುತ್ತಳತೆ ನಮಗೆ ಗೊತ್ತಿರಬೇಕು. ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು 2 ಬ್ರಕೆಟ್ ಉದ್ದ ಪ್ಲಸ್ ಅಗಲ, 2 ಬ್ರಕೆಟ್ ಉದ್ದ ಪ್ಲಸ್ ಅಗಲ. ಆಯತದ ಸುತ್ತಳತೆ ಕೊಟ್ಟಿದ್ದಾರೆ, ಕ್ವಶನಲ್ಲಿ 24 ಇದೆ. ಈಸ್ ಈಕ್ವಲ್ ಟು 2 ಹಾಗೆ ಬರ್ತೀನಿ. ಉದ್ದ ಅಂದರೆ 2x ತೊಗೊಂಡಿದ್ದೀನಿ, ಅಗಲ ಅಂದರೆ x ತೊಗೊಂಡಿದ್ದೀನಿ. 2x ಪ್ಲಸ್ x ಅಂದರೆ 1:2 ಅನುಪಾತ ಕೊಟ್ಟಿದ್ದಾರೆ. ಹಾಗಾಗಿ ಸೊ 24 ಹಾಗೆ ಇದೆ, 2 ಹಾಗೆ ಇದೆ. ಇವೆರಡು ಕೂಡಿಸಿ 2x ಪ್ಲಸ್ 1x 3x ಆಗುತ್ತೆ. ಇವೆರಡು ಗುಣಿಸಿ 6x ಆಗುತ್ತೆ. 6x 24 ಆದರೆ x ಎಷ್ಟಾಗುತ್ತೆ? 24/6. 24ನ 6ರಿಂದ ಭಾಗಿಸಿ, 6 4 24. x ಈಸ್ ಈಕ್ವಲ್ ಟು 4 ಸೆಂಟಿಮೀಟ್ರ್ ಆದರೆ 2x ಎಷ್ಟಾಗುತ್ತೆ? 8 ಸೆಂಟಿಮೀಟ್ರ್ ಆಗುತ್ತೆ. ಹಾಗಾದರೆ x 2x ಸಿಕ್ತು. ವಿಕರ್ಣ ಎಷ್ಟಿದೆ? AC. ಪೈಥಾಗೋರಸ್ ಥಿಯರಮ್ ಹಾಕಬೇಕು. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಹಾಗೆ ಇದೆ. AB ಅಂದರೆ ಕಂಡುಹಿಡಿದ್ವಿ, x ಇದು 4 ಸೆಂಟಿಮೀಟ್ರ್, ಇದು 8 ಸೆಂಟಿಮೀಟ್ರ್ ಇದೆ. 4 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಆಗುತ್ತೆ. ಸೊ 4 ಸ್ಕ್ವೇರ್ ಅಂದರೆ 16, 8 ಸ್ಕ್ವೇರ್ ಅಂದರೆ 64, 2 ಆ್ಯಡ್ ಮಾಡಿ 80 ಆಗುತ್ತೆ. ಸೊ ಇದನ್ನ ಸ್ಕ್ವೇರ್ ರೂಟ್ ಹಾಕಿದರೆ 80ನ 16 80 ಅಂತ ಬರಿಬೋದು. ರೂಟ್ 16 ಅಂದರೆ 4 ಬರುತ್ತೆ, ಒಳಗೆ 5 ಹಾಗೆ ಇದೆ, ರೂಟ್ 5. AC ಈಸ್ ಈಕ್ವಲ್ ಟು 4√5. ಆನ್ಸರ್ ಆಪ್ಷನ್ ಡಿ 4√5 ಸೆಂಟಿಮೀಟರ್ ಆಗಿದೆ. ಸೊ ಇದು 84ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 84ಕ್ಕೆ ಆಪ್ಷನ್ ಡಿ 4√5 ಈಸ್ ದ ರೈಟ್ ಆನ್ಸರ್. 86ನೇ ಪ್ರಶ್ನೆಗೆ ಬರೋಣ. ಆಯತಾಕಾರದ ತೋಟದ ಅಳತೆಯು 200 ಮೀಟರ್ ಇಂಟು 180 ಮೀಟರ್ ಇದೆ. ಇದರ ಸುತ್ತಲೂ ನಿರ್ಮಿಸಿದ 10 ಮೀಟರ್ ಅಗಲದ ರಸ್ತೆಯ ವಿಸ್ತೀರ್ಣ ಎಷ್ಟು ಅಂತ. ಆಯತಾಕಾರದ ತೋಟದ ಅಳತೆಯು 200 ಮೀಟರ್ ಇಂಟು 180 ಮೀಟರ್ ಇದೆ. ಇದರ ಸುತ್ತಲೂ ನಿರ್ಮಿಸಿದ 10 ಮೀಟರ್ ಅಗಲದ ರಸ್ತೆಯ ವಿಸ್ತೀರ್ಣ. ಆನ್ಸರ್ ಆಪ್ಷನ್ ಎ 8000 ಮೀಟರ್ ಸ್ಕ್ವೇರು. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ 200 ಇಂಟು 180 ಇದೆ. ಫಸ್ಟ್ ಇದು 200 ಇಂಟು 180. ಸೊ ಆಯತಾಕಾರದ ತೋಟದ ವಿಸ್ತೀರ್ಣ 200 ಇಂಟು 180 ಎಷ್ಟಾಗುತ್ತೆ? 2 ಗುಣಿಸಿದರೆ 36,000 ಮೀಟರ್ ಸ್ಕ್ವೇರ್ ಆಗುತ್ತೆ. ಹೊರಗಿನ ಆಯತದ ವಿಸ್ತೀರ್ಣ. ಸೊ ಈಗ ನಾವು 10 ಮೀಟ್ರ್ ಏನು ಮಾಡಬೇಕು? 10 ಮೀಟ್ರ್ ಅಗಲದ ರಸ್ತೆ ನಿರ್ಮಾಣ ಈ ಆಯತದ ಹೊರಗೆ ಮಾಡಬೇಕಾಗುತ್ತೆ. ಹಾಗೆ ಉದ್ದ ಮತ್ತು ಅಗಲ 10 ಹೆಚ್ಚಿಗೆ ಆಗ್ತಾ ಹೋಗುತ್ತೆ. 200 ಫಸ್ಟ್ ಇಲ್ಲಿಂದ 200 ಇರುತ್ತೆ, ಇಲ್ಲಿಂದ ಇಲ್ಲಿಗೆ 10 ಎಕ್ಸ್ಟ್ರಾ ಆಗುತ್ತೆ, ಇಲ್ಲಿಂದ 10 ಆಗುತ್ತೆ. 10 + 10 220 ಮೀಟ್ರ್ ಉದ್ದ ಆಗುತ್ತೆ. ಅಗಲನೂ ಸಹ ಅಷ್ಟೇ, ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10 ಅಂದರೆ 180 + 10 + 10 200 ಮೀಟ್ರ್ ಆಗುತ್ತೆ. ಹೊರಗಿನ ಆಯತದ ಉದ್ದ ಮತ್ತು ಅಗಲ. ಹಾಗಾದರೆ ಹೊರಗಿನ ಆಯತದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ L ಇಂಟು B 220 ಇಂಟು 200 ಗುಣಿಸಿದ್ರೆ 44,000 ಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ರಸ್ತೆಯ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ ಹೊರಗಿನ ಆಯತದ ವಿಸ್ತೀರ್ಣದಲ್ಲಿ ತೋಟದ ವಿಸ್ತೀರ್ಣನ ಕಳಿಬೇಕು. ಕಳೆದಾಗ ನಮಗೆ ರಸ್ತೆಯ ವಿಸ್ತೀರ್ಣ ಸಿಗುತ್ತೆ. 44,000ದಲ್ಲಿ 36,000 ಮೈನಸ್ ಮಾಡಿದರೆ 8,000 ಮೀಟರ್ ಸ್ಕ್ವೇರ್. ಇದು ರಸ್ತೆ ವಿಸ್ತೀರ್ಣ ಆಗಿದೆ. ಆಪ್ಷನ್ ಎ 8,000 ಮೀಟರ್ ಸ್ಕ್ವೇರ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ 86ಕ್ಕೆ ಆಪ್ಷನ್ ಎ 8,000 ಮೀಟರ್ ಸ್ಕ್ವೇರ್ ಈಸ್ ದ ರೈಟ್ ಆನ್ಸರ್. ಇನ್ನು 87ನೇ ಪ್ರಶ್ನೆಗೆ, ಆಯತಾಕಾರದ ಕೊಠಡಿಯ ಉದ್ದವು ಅದರ ಅಗಲಕ್ಕಿಂತ 5 ಮೀಟರ್ ಹೆಚ್ಚಾಗಿದೆ. ಕೊಠಡಿಯ ವಿಸ್ತೀರ್ಣ 750 ಮೀಟರ್ ಸ್ಕ್ವೇರ್ ಆದಾಗ ಅದರ ಉದ್ದ ಎಷ್ಟು ಅಂತ ಕೇಳಿದರೆ. ಕೊಠಡಿಯ ಉದ್ದ ಅಗಲಕ್ಕಿಂತ 5 ಮೀಟರ್ ಹೆಚ್ಚಾಗಿದೆ. ಅಗಲ x ತೊಗೊಂಡ್ರೆ ಉದ್ದ x + 5 ತೊಗೋಬೇಕು. ವಿಸ್ತೀರ್ಣ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣವು L ಇಂಟು B ಹಾಕಿದರೆ ನಮಗೆ ಅದರ ಉದ್ದ ಎಷ್ಟು ಅಂತ ಗೊತ್ತಾಗುತ್ತೆ. ಆನ್ಸರ್ ಏನಪ್ಪ ಅಂದರೆ 30 ಮೀಟ್ರ್ ಇದೆ. ಆನ್ಸರ್ ಆಪ್ಷನ್ ಬಿ 30 ಮೀಟ್ರ್ ಸರಿಯಾದ ಉತ್ತರ. ಸೊ ಬಿಡಿಸ್ತಕ್ಕಂಥ ವಿಧಾನವನ್ನು ನೋಡೋಣ. ಸೊ ಆಯತದ ಅಗಲ x ಆಗಿರಲಿ, ಉದ್ದ x + 5 ಆಗುತ್ತೆ ಕಂಡೀಷನ್ ಪ್ರಕಾರ. ಆಯತದ ವಿಸ್ತೀರ್ಣ L ಇಂಟು B ಫಾರ್ಮುಲಾ. ಸೊ ವಿಸ್ತೀರ್ಣ ಕೊಡಿದ್ರೆ 750 ಈಸ್ ಈಕ್ವಲ್ ಟು L ಅಂದರೆ x + 5, B ಅಂದರೆ x 750 ಆಗಿದೆ. x ಇಂಟು x x² ಪ್ಲಸ್ 5 ಇಂಟು x 5x. ಸೊ x² ಪ್ಲಸ್ 5x ಹಾಗೆ ಬರ್ತೀನಿ. ಪ್ಲಸ್ 750 ಕಡೆ ಬಂದರೆ -750 ಆಗುತ್ತೆ ಈಸ್ ಈಕ್ವಲ್ ಟು 0. ಸೊ 750ರದ್ದು ಅಪವರ್ತನವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಸೊ 2ರಿಂದ ಭಾಗಿಸಿ 375 ಬರುತ್ತೆ. ಇದನ್ನು 3ರಿಂದ ಭಾಗಿಸಿ 125 ಬರುತ್ತೆ. ಇದನ್ನ 5ರಿಂದ ಭಾಗಿಸಿ 25 ಬರುತ್ತೆ. ಇದನ್ನ 5ರಿಂದ ಭಾಗಿಸಿ. ಸೊ ಈ ಅವಿಭಾಜ್ಯ ಅಪವರ್ತನ ಬರ್ಕೊಳ್ಳೋಣ. 2 ಇಂಟು 3 ಇಂಟು 5 2 ಇಂಟು 3 ಇಂಟು 5 ಒಂದು ಗ್ರೂಪ್ ಮಾಡಿದ್ದೀನಿ. ನೆಕ್ಸ್ಟ್ 5 ಇಂಟು 5 ಒಂದು ಗ್ರೂಪ್ ಮಾಡಿದ್ದೀನಿ. 2 3 6 6 3 6 5 30 5 5 25. ಇವೆರಡು ಗುಣಿಸಿ 25 ಮತ್ತು 30 ಗುಣಿಸಿದರೆ 750 ಬರುತ್ತೆ. ಇದ್ರಾಗ ಇದನ್ನು ಕಳೆದ್ರೆ ನಮಗೆ 5x ಬರುತ್ತೆ. ಸೊ 5xನ್ನು 30x - 25x ಅಂತ ಬರಿಬೋದು. ಸೊ ಇಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸೋಣ. x² + 5x - 750 ಈಸ್ ಈಕ್ವಲ್ ಟು 0. x² 5xನ್ನು 30x - 25x ಅಂತ ಬರ್ಕೋಬೇಕು. -750 ಹಾಗೆ ಇದೆ. x ಕಾಮನ್ ತೆಗೆದ್ರೆ x + 30 -25 ಕಾಮನ್ ತೆಗೆದ್ರೆ x + 30 ಆಗುತ್ತೆ. ಇಲ್ಲಿ x + 30ನ ಕಾಮನ್ ತೆಗೆದ್ರೆ x - 25 ಉಳಿಯುತ್ತೆ. x ಈಸ್ ಈಕ್ವಲ್ ಟು -30, x ಈಸ್ ಈಕ್ವಲ್ ಟು +25. ಸೊ ಇಲ್ಲಿ ನಾವು ಪ್ಲಸ್ ಇರ್ತಕ್ಕಂಥ ನಂಬರ್ನ ತಗೋಬೇಕಾಗುತ್ತೆ. ಆಯತದ ಉದ್ದ x + 5,
ಅಗಲ x25 ಆದರೆ ಅಗಲ ಉದ್ದ ಎಷ್ಟಾಗುತ್ತೆ 25 + 5 ಅಂದರೆ 30 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ 30 ಮೀಟರ್ ಈಸ್ ದ ರೈಟ್ ಆನ್ಸರ್. ಇದು 87ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. 87ಕ್ಕೆ ಆಪ್ಷನ್ ಬಿ 30 ಈಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.